ಭಾರತ ಮತ್ತು ಪಾಕ್ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ನಮ್ಮ ಯೋಧರ ಸೇವೆಗಾಗಿ ನಾವು ಒಗ್ಗಟ್ಟಾಗಿರ್ಬೇಕನ್ನೋದಾಗಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ನಟ ಯಶ್ ಅವರು ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ. ಭಾರತ ಮತ್ತು ಪಾಕಿಸ್ತಾನದ ಈ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ನಮ್ಮ ಯೋಧರ ಸೇವೆಗಾಗಿ ನಾವು ಒಗ್ಗಟ್ಟಾಗಿರಬೇಕು, ನಾವು ನಿಲ್ತೇವೆ ಅನ್ನೋದಾಗಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ನಟ ಯಶ್. ಯಾವುದನ್ನೇ ಶೇರ್ ಮಾಡುವ ಬದಲು ಪರಿಶೀಲನೆ ಮಾಡಬೇಕು. ತಪ್ಪು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೂಡ ಪೋಸ್ಟ್ ಮಾಡಬೇಡಿ. ತಪ್ಪು ಮಾಹಿತಿಯನ್ನ ಯಾರು ಕೂಡ ಶೇರ್ ಮಾಡಬೇಡಿ. ಜೊತೆಯಲ್ಲಿ ಇದರ ವಿರುದ್ಧ ಸಾಮೂಹಿಕವಾಗಿ ಹೋರಾಟವನ್ನ ಮಾಡೋಣ. ನಾವೆಲ್ಲ ಭಾರತೀಯರು ಭಾರತದ ಶಕ್ತಿಯನ್ನ ಬಲಪಡಿಸೋಣ ಅನ್ನೋದಾಗಿ ರಾಕಿ ಬಾಯ್ ನಟ ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ಸ್ಟೋರಿ ಹಾಕಿ ಈಗ ಜನರಲ್ಲೂ ಕೂಡ ಒಂದಿಷ್ಟು ಮನವಿ ಮಾಡ್ಕೊಂಡಿದ್ದಾರೆ. ಈ ಯುದ್ಧದ ವಾತಾವರಣದಲ್ಲಿ ನಾವೆಲ್ಲ ಕೂಡ ಒಟ್ಟಾಗಿರಬೇಕು, ಒಗ್ಗಟ್ಟಾಗಿ ನಿಲ್ಲಬೇಕು. ಹೀಗಾಗಿ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ, ನಾವೆಲ್ಲ ಜೊತೆಗೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಮಾಡೋದರ ಮೂಲಕವಾಗಿ ಇನ್ಸ್ಟಾಗ್ರಾಂನಲ್ಲಿ ಒಂದಿಷ್ಟು ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಹಾಗಾಗಿ ನೀವೇನೇ ಶೇರ್ ಮಾಡೋದಿದ್ರು ಕೂಡ ನೋಡ್ಕೊಳ್ಳಿ. ತಪ್ಪು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೂ ಕೂಡ ಹಾಕೋದಕ್ಕೆ ಹೋಗ್ಬೇಡಿ ಈ ಹೊತ್ತಿನಲ್ಲಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಸಾಮೂಹಿಕ ಹೋರಾಟವನ್ನ ಮಾಡೋಣ ಅನ್ನೋದಾಗಿ ಯಶ್ ಅವರು ತಮ್ಮ ಇನ್ಸ್ಟಾದಲ್ಲಿ ಗಮನಿಸ್ತಾ ಇದೀವಿ. ಅವ್ರು ಮಾಡಿರುವಂತ ಪೋಸ್ಟ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಫೋನು ಸಂಪರ್ಕದಲ್ಲಿ. ಎಸ್ ಕೀರ್ತಿ, ಈಗ ಯುದ್ಧದ ವಾತಾವರಣದಲ್ಲಿ ಯಶ್ ಅವರು ಪೋಸ್ಟ್ ಮಾಡಿದ್ದಾರೆ, ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕೀರ್ತಿ. ಎಸ್ ಕೀರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಕಡಿತಗೊಂಡಿದೆ. ಎಸ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ನಟ ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮಿನ ಸ್ಟೋರಿಯಲ್ಲಿ ಹಾಕೊಂಡಿರೋದು. ದ ನೇಮ್ ಇಸ್ ಯಶ್. ಯಶ್ ಅವರು ತಮ್ಮ ಅಧಿಕೃತ ಖಾತೆಯ ಮೂಲಕವಾಗಿ ಸೆಲ್ಯೂಟ್ ಮಾಡಿದ್ದಾರೆ. ಏನನ್ನೋದಾಗಿ ಭಾರತದ ಸೈನ್ಯದ ಪರಾಕ್ರಮದ ಬಗ್ಗೆ ಹೊಗಳಿ, ಜೊತೆಯಲ್ಲಿ ನಾವು ಈ ಹೊತ್ತಿನಲ್ಲಿ ಎಲ್ಲರೂ ಕೂಡ ಜೊತೆಯಲ್ಲಿ ಇರಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು. ಸುಳ್ಳು ಸುದ್ದಿಗಳನ್ನ ಯಾರು ಕೂಡ ಹರಡಬಾರ್ದು. ನಾವೇನೇ ಪೋಸ್ಟ್ ಮಾಡೋದಿದ್ರು ಅಂದ್ರೆ ಶೇರ್ ಮಾಡೋದಿದ್ರು ಕೂಡ ನಾವೆಲ್ಲ ಯೋಚನೆ ಮಾಡಬೇಕು, ಕಲೆಕ್ಟಿವ್ ಆಗಿ ಫೈಟ್ ಮಾಡಬೇಕಂದ್ರೆ ಒಗ್ಗಟ್ಟಿನಿಂದ ನಾವು ಮುಂದೆ ಹೋಗಬೇಕು. ಹೀಗಾಗಿನೇ ನಾವು ಬಹಳ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದಾಗಿ ಜೈ ಹಿಂದ್ ಅಂತ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ಎಸ್, ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ. ಎಸ್ ಕೀರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸದ್ಯ ನಟ ಯಶ್ ಅವರ ಪೋಸ್ಟ್ ಅನ್ನ ಗಮನಿಸ್ತಾ ಇದೀವಿ, ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಭಾರತ ಸರ್ಕಾರ ಪ್ರಾರಂಭಿಸಿರುವಂತಹ ಆಪರೇಷನ್ ಸಿಂಧೂರ ಈಗಾಗಲೇ ಸಾಕಷ್ಟು ಗಣ್ಯರಿಂದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲೂ ಕನ್ನಡ ಸ್ಯಾಂಡಲ್ವುಡ್ ಸಿನಿ ತಾರೆಯರು ಈ ಬಗ್ಗೆ ಈಗಾಗಲೇ ಶ್ಲಾಘನೆಯನ್ನ ಕೊಟ್ಟಿರುವಂತದ್ದು. ಟ್ವೀಟ್ ಮೂಲಕ ಇರಬಹುದು, ಜೊತೆಗೆ ಮಾಧ್ಯಮದೊಟ್ಟಿಗೆ ಅವರು ಮಾತಾಡಿರುವಂತಹ ಮಾತುಗಳಿರಬಹುದು, ಎಲ್ಲವನ್ನೂ ಸಹ ನಮ್ಮ ಯೋಧರಿಗೆ ಒಂದು ರೀತಿ ಧೈರ್ಯವನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸಾಕಷ್ಟು ಗಣ್ಯರಿರಬಹುದು, ಶಿವರಾಜ್ ಕುಮಾರ್ ಅವರಿರಬಹುದು, ಸುದೀಪ್, ದರ್ಶನ್ ಅವರ ಫ್ಯಾನ್ ಪೇಜ್ ಅಲ್ಲಿ ಇರಬಹುದು, ಹಾಗೆ ಪ್ರೇಮ್ ಅವರು ಕೂಡ ಈ ಬಗ್ಗೆ ಮಾತಾಡಿದ್ರು. ಇವತ್ತು ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾವ್ ಏನ್ ಮಾತಾಡ್ತೀವಿ, ಜೊತೆಗೆ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀವಿ ಆನ್ಲೈನ್ ನಲ್ಲಿ, ವಿಶೇಷವಾಗಿ ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಪರಿಶೀಲನೆ ಮಾಡ್ಬೇಕು. ಯಾವುದೇ ರೀತಿಯ ಒಂದು ಊಹಾಪೋಹದ ಸುದ್ದಿಗಳಿಗೆ ನಾವು ಕಿವಿಗೊಡದೆ ನಮ್ಮ ಯೋಧರಿಗೆ ನಾವು ಸಪೋರ್ಟಿವ್ ಆಗಿ ನಿಲ್ಬೇಕು. ನಾವು ಸೇವೆಯನ್ನ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಮಾಡಕ್ ಆಗೋದಿಲ್ಲ, ಆದ್ರೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಹೀಗಾಗಿ ಅವರೊಟ್ಟಿಗೆ ನಾವು ಖಂಡಿತವಾಗ್ಲೂ ಇರ್ತೀವಿ, ನೀವು ಸಹ ಇರ್ಬೇಕು. ನಿಮ್ಮ ಸಹಕಾರ, ನನ್ನ ಅಭಿಮಾನಿಗಳ ಸಹಕಾರ ಕೂಡ ಖಂಡಿತವಾಗ್ಲೂ ಇರುತ್ತೆ ಅನ್ನೋ ಮಾತನ್ನ ಅವ್ರು ಹೇಳಿರುವಂತದ್ದು. ಅಂದ್ರೆ ಈ ಕುರಿತು ಆಪರೇಷನ್ ಸಿಂಧೂರ ಇರಬಹುದು, ಈ ಟೈಟಲ್ಗೋಸ್ಕರ ಈಗಾಗಲೇ ಸ್ಯಾಂಡಲ್ವುಡ್ ನಿರ್ದೇಶಕರು ಇರ್ಬೋದು, ಬಾಲಿವುಡ್ ಅಲ್ಲೂ ಸಹ ಟೈಟಲ್ಗೋಸ್ಕರ ಈಗಾಗಲೇ ಹೊಡೆದಾಟ ಶುರುವಾಗಿರುವಂತದ್ದು. ಸುಮಾರು 20ಕ್ಕೂ ಹೆಚ್ಚು ನಿರ್ದೇಶಕರು ಈ ಒಂದು ಆಪರೇಷನ್ ಸಿಂಧೂರ ಅನ್ನುವಂತಹ ರಿಜಿಸ್ಟರ್ ಮಾಡಿಸೋದಕ್ಕೋಸ್ಕರ ಈಗಾಗಲೇ ಕ್ಯೂ ನಲ್ಲಿ ನಿಂತಿದ್ದಾರೆ ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಈ ವೇಳೆ ಈ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಒಂದು ಸ್ಯಾಂಡಲ್ವುಡ್ ಇರಬಹುದು ಅಥವಾ ಬಾಲಿವುಡ್ ಇರಬಹುದು, ಈ ಭಾರತದಲ್ಲಿರುವಂತಹ ಸಿನಿ ತಾರೆಯರೆಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಖಿಲೇಶ್, ಎಸ್, ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ.